20 ದಿನದ ಭಯಾನಕ ಯುದ್ಧಕ್ಕೆ ಗಲ್ಫ್ ರಾಷ್ಟ್ರಗಳ ಈ ಕದನಕ್ಕೆ ಭಯಾನಕ ತಿರುವು ಈಗ ಸಿಕ್ಕಿದೆ. ನಿರಂತರವಾಗಿ ಗಲ್ಫ್ ರಾಷ್ಟ್ರಗಳು ಹೊತ್ತಿ ಉರಿತಾ ಇದ್ದಾವೆ. ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ. ಸುಮಾರು 20 ದಿನಗಳಿಂದ ಗಲ್ಫ್ ಯುದ್ಧ ಏನ್ ನಡೀತಾ ಇತ್ತು ಅದಕ್ಕೆ ಭಯಾನಕ ತಿರುವು ಸಿಕ್ಕಿದೆ. ಗ್ಯಾಸ್ ಫೀಲ್ಡ್ ದಾಳಿಗೆ ಇರಾನ್ ಪ್ರತೀಕಾರದ ಶಪಥವನ್ನ ಮಾಡಿದೆ. ಕೊಲ್ಲಿಯ ಎಲ್ಲ ಗ್ಯಾಸ್ ಫೀಲ್ಡ್ಗೆ ಕೊಳ್ಳಿ ಇಡುವ ಧಮಕಿಯನ್ನ ಹಾಕಿದೆ ಇರಾನ್. ಧಮಕಿ ಬೆನ್ನಲ್ಲೇ ಕತಾರ್, ಸೌದಿ, ಯುಎಇನಲ್ಲಿ ಆತಂಕ ಶುರುವಾಗಿದೆ. 20ನೇ ದಿನ ಗಲ್ಫ್ ಯುದ್ಧಕ್ಕೆ ಭಯಾನಕವಾದ ತಿರುವು ಸಿಗುತ್ತಿದೆ. ಗ್ಯಾಸ್ ಫೀಲ್ಡ್ ದಾಳಿಗೆ ಇರಾನ್ ಪ್ರತೀಕಾರದ ಶಪಥ ಮಾಡಿದೆ. ಒಂದು ವೇಳೆ ಇರಾನ್ ಏನಾದರೂ ಕೊಲ್ಲಿ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ಗಳನ್ನು ಧ್ವಂಸ ಮಾಡ್ತು ಅಂತ ಹೇಳಿ ಆದ್ರೆ ಜಾಗತಿಕವಾಗಿ ಗ್ಯಾಸ್ ಮತ್ತು ತೈಲದ ವ್ಯತ್ಯಯ ಉಂಟಾಗುತ್ತೆ, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಇಸ್ರೇಲ್ ಯಾವಾಗ ಇರಾನ್ನ ಗ್ಯಾಸ್ ಫೀಲ್ಡ್ಗಳನ್ನ ಧ್ವಂಸ ಮಾಡ್ತೋ, ಗ್ಯಾಸ್ ಫೀಲ್ಡ್ ಮತ್ತು ತೈಲ ನಿಕ್ಷೇಪಗಳನ್ನ ಡೆಸ್ಟ್ರಾಯ್ ಮಾಡ್ತೋ, ಇದರಿಂದ ಇರಾನ್ ಶಪಥ ಮಾಡಿದೆ, ನಾನು ಕೊಲ್ಲಿ ರಾಷ್ಟ್ರಗಳ ಎಲ್ಲ ತೈಲ ನಿಕ್ಷೇಪಗಳನ್ನ ನಾನು ಧ್ವಂಸ ಮಾಡ್ತೀನಿ ಅಂತ ಹೇಳಿ ಶಪಥ ಮಾಡಿದೆ. ಹೀಗಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೊಲ್ಲಿ ಗ್ಯಾಸ್ ಯುದ್ಧಕ್ಕೆ ಖತರ್ನಾಕ್ ಟರ್ನ್ ಲಭಿಸುತ್ತಿದೆ. ಕತಾರ್ನ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್. ರಾಸ್ ಅಲ್ ಅಫಾನ್ ಎಲ್ಎನ್ಜಿ ಘಟಕದ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ರಾಸ್ ಅಲ್ ಅಫಾನ್ ದಾಳಿಗೆ ಈಗ ಖಚಿತಪಡಿಸಿದೆ ಇರಾನ್. ಕತಾರ್ನ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮಾಡಿದೆ. ಇರಾನ್ ಮೊದಲೇ ಹೇಳಿತ್ತು, ನನ್ನ ನೆಲೆಯನ್ನ ಧ್ವಂಸ ಮಾಡಿದ್ರೆ ನಾನು ಬೇರೆ ಬೇರೆ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ಗಳನ್ನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿತ್ತು. ಅದರಂತೆ ಈಗ ಇರಾನ್ ಕೊಲ್ಲಿ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ಗಳನ್ನ ಟಾರ್ಗೆಟ್ ಮಾಡಿದೆ. ಇಪ್ಪತ್ತು ದಿನದ ಭಯಾನಕ ಯುದ್ಧಕ್ಕೆ ಗಲ್ಫ್ ರಾಷ್ಟ್ರಗಳ ಈ ಕದನಕ್ಕೆ ಭಯಾನಕ ತಿರುವು ಈಗ ಸಿಕ್ಕಿದೆ. ನಿರಂತರವಾಗಿ ಗಲ್ಫ್ ರಾಷ್ಟ್ರಗಳು ಹೊತ್ತಿ ಉರಿತಾ ಇದ್ದಾವೆ. ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ. ಸುಮಾರು 20 ದಿನಗಳಿಂದ ಗಲ್ಫ್ ಯುದ್ಧ ಏನ್ ನಡೀತಾ ಇತ್ತು ಅದಕ್ಕೆ ಭಯಾನಕ ತಿರುವು ಸಿಕ್ಕಿದೆ. ಗ್ಯಾಸ್ ಫೀಲ್ಡ್ ದಾಳಿಗೆ ಇರಾನ್ ಪ್ರತೀಕಾರದ ಶಪಥವನ್ನ ಮಾಡಿದೆ. ಕೊಲ್ಲಿಯ ಎಲ್ಲ ಗ್ಯಾಸ್ ಫೀಲ್ಡ್ಗೆ ಕೊಳ್ಳಿ ಇಡುವ ಧಮಕಿಯನ್ನ ಹಾಕಿದೆ ಇರಾನ್. ಧಮಕಿ ಬೆನ್ನಲ್ಲೇ ಕತಾರ್, ಸೌದಿ, ಯುಎಇನಲ್ಲಿ ಆತಂಕ ಶುರುವಾಗಿದೆ. 20ನೇ ದಿನ ಗಲ್ಫ್ ಯುದ್ಧಕ್ಕೆ ಭಯಾನಕವಾದ ತಿರುವು ಸಿಗುತ್ತಿದೆ. ಗ್ಯಾಸ್ ಫೀಲ್ಡ್ ದಾಳಿಗೆ ಇರಾನ್ ಪ್ರತೀಕಾರದ ಶಪಥ ಮಾಡಿದೆ. ಒಂದು ವೇಳೆ ಇರಾನ್ ಏನಾದರೂ ಕೊಲ್ಲಿ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ಗಳನ್ನ ಧ್ವಂಸ ಮಾಡ್ತು ಅಂತ ಹೇಳಿ ಆದ್ರೆ ಜಾಗತಿಕವಾಗಿ ಗ್ಯಾಸ್ ಮತ್ತು ತೈಲದ ವ್ಯತ್ಯಯ ಉಂಟಾಗುತ್ತೆ, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಇಸ್ರೇಲ್ ಯಾವಾಗ ಇರಾನ್ನ ಗ್ಯಾಸ್ ಫೀಲ್ಡ್ಗಳನ್ನ ಧ್ವಂಸ ಮಾಡ್ತೋ, ಗ್ಯಾಸ್ ಫೀಲ್ಡ್ ಮತ್ತು ತೈಲ ನಿಕ್ಷೇಪಗಳನ್ನ ಡೆಸ್ಟ್ರಾಯ್ ಮಾಡ್ತೋ, ಇದರಿಂದ ಇರಾನ್ ಶಪಥ ಮಾಡಿದೆ, ನಾನು ಕೊಲ್ಲಿ ರಾಷ್ಟ್ರಗಳ ಎಲ್ಲ ತೈಲ ನಿಕ್ಷೇಪಗಳನ್ನ ನಾನು ಧ್ವಂಸ ಮಾಡ್ತೀನಿ ಅಂತ ಹೇಳಿ ಶಪಥ ಮಾಡಿದೆ. ಹೀಗಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೊಲ್ಲಿ ಗ್ಯಾಸ್ ಯುದ್ಧಕ್ಕೆ ಖತರ್ನಾಕ್ ಟರ್ನ್ ಲಭಿಸುತ್ತಿದೆ. ಕತಾರ್ನ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್. ರಾಸ್ ಅಲ್ ಅಫಾನ್ ಎಲ್ಎನ್ಜಿ ಘಟಕದ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ರಾಸ್ ಅಲ್ ಅಫಾನ್ ದಾಳಿಗೆ ಈಗ ಖಚಿತಪಡಿಸಿದೆ ಇರಾನ್. ಕತಾರ್ನ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮಾಡಿದೆ. ಇರಾನ್ ಮೊದಲೇ ಹೇಳಿತ್ತು, ನನ್ನ ನೆಲೆಯನ್ನ ಧ್ವಂಸ ಮಾಡಿದ್ರೆ ನಾನು ಬೇರೆ ಬೇರೆ ರಾಷ್ಟ್ರಗಳ
ಗ್ಯಾಸ್ ಫೀಲ್ಡ್ ಗಳನ್ನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿತ್ತು. ಅದರಂತೆ ಈಗ ಇರಾನ್ ಕೊಲ್ಲಿ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ ಗಳನ್ನ ಟಾರ್ಗೆಟ್ ಮಾಡಿದೆ. ಇಪ್ಪತ್ತು ದಿನದ ಭಯಾನಕ ಯುದ್ಧಕ್ಕೆ, ಗಲ್ಫ್ ರಾಷ್ಟ್ರಗಳ ಈ ಕದನಕ್ಕೆ ಭಯಾನಕ ತಿರುವು ಈಗ ಸಿಕ್ಕಿದೆ. ನಿರಂತರವಾಗಿ ಗಲ್ಫ್ ರಾಷ್ಟ್ರಗಳು ಹೊತ್ತಿ ಉರಿತಾ ಇದ್ದಾವೆ. ಒಂದು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ. ಸುಮಾರು 20 ದಿನಗಳಿಂದ ಗಲ್ಫ್ ಯುದ್ಧ ಏನ್ ನಡೀತಾ ಇತ್ತು ಅದಕ್ಕೆ ಭಯಾನಕ ತಿರುವು ಸಿಕ್ಕಿದೆ. ಗ್ಯಾಸ್ ಫೀಲ್ಡ್ ದಾಳಿಗೆ ಇರಾನ್ ಪ್ರತೀಕಾರದ ಶಪಥವನ್ನ ಮಾಡಿದೆ. ಕೊಲ್ಲಿಯ ಎಲ್ಲ ಗ್ಯಾಸ್ ಫೀಲ್ಡ್ಗೆ ಕೊಳ್ಳಿ ಇಡುವ ಧಮಕಿಯನ್ನ ಹಾಕಿದೆ ಇರಾನ್. ಧಮಕಿ ಬೆನ್ನಲ್ಲೇ ಕತಾರ್, ಸೌದಿ, ಯುಎಇನಲ್ಲಿ ಆತಂಕ ಶುರುವಾಗಿದೆ. 20ನೇ ದಿನ ಗಲ್ಫ್ ಯುದ್ಧಕ್ಕೆ ಭಯಾನಕವಾದ ತಿರುವು ಸಿಗುತ್ತಿದೆ. ಗ್ಯಾಸ್ ಫೀಲ್ಡ್ ದಾಳಿಗೆ ಇರಾನ್ ಪ್ರತೀಕಾರದ ಶಪಥ ಮಾಡಿದೆ. ಒಂದು ವೇಳೆ ಇರಾನ್ ಏನಾದರೂ ಕೊಲ್ಲಿ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ಗಳನ್ನು ಧ್ವಂಸ ಮಾಡ್ತು ಅಂತ ಹೇಳಿ ಆದ್ರೆ ಜಾಗತಿಕವಾಗಿ ಗ್ಯಾಸ್ ಮತ್ತು ತೈಲದ ವ್ಯತ್ಯಯ ಉಂಟಾಗುತ್ತೆ, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಇಸ್ರೇಲ್ ಯಾವಾಗ ಇರಾನ್ನ ಗ್ಯಾಸ್ ಫೀಲ್ಡ್ಗಳನ್ನು ಧ್ವಂಸ ಮಾಡ್ತು, ಗ್ಯಾಸ್ ಫೀಲ್ಡ್ ಮತ್ತು ತೈಲ ನಿಕ್ಷೇಪಗಳನ್ನ ಡೆಸ್ಟ್ರಾಯ್ ಮಾಡ್ತು, ಇದರಿಂದ ಇರಾನ್ ಶಪಥ ಮಾಡಿದೆ, ನಾನು ಕೊಲ್ಲಿ ರಾಷ್ಟ್ರಗಳ ಎಲ್ಲ ತೈಲ ನಿಕ್ಷೇಪಗಳನ್ನ ನಾನು ಧ್ವಂಸ ಮಾಡ್ತೀನಿ ಅಂತ ಹೇಳಿ ಶಪಥ ಮಾಡಿದೆ. ಹೀಗಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಈಗ ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಕೊಲ್ಲಿ ಗ್ಯಾಸ್ ಯುದ್ಧಕ್ಕೆ ಖತರ್ನಾಕ್ ಟರ್ನ್ ಲಭಿಸುತ್ತಿದೆ. ಕತಾರ್ನ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇರಾನ್. ರಾಸ್ ಅಲ್ ಅಫಾನ್ ಎಲ್ಎನ್ಜಿ ಘಟಕದ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ರಾಸ್ ಅಲ್ ಅಫಾನ್ ದಾಳಿಗೆ ಈಗ ಖಚಿತಪಡಿಸಿದೆ ಇರಾನ್. ಕತಾರ್ನ ಅತಿದೊಡ್ಡ ಗ್ಯಾಸ್ ಫೀಲ್ಡ್ಗೆ ಕ್ಷಿಪಣಿ ದಾಳಿಯನ್ನ ಇರಾನ್ ಮಾಡಿದೆ. ಇರಾನ್ ಮೊದಲೇ ಹೇಳಿತ್ತು, ನನ್ನ ನೆಲೆಯನ್ನ ಧ್ವಂಸ ಮಾಡಿದ್ರೆ ನಾನು ಬೇರೆ ಬೇರೆ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ಗಳನ್ನ ಡೆಸ್ಟ್ರಾಯ್ ಮಾಡ್ತೀನಿ ಅಂತ ಹೇಳಿತ್ತು. ಅದರಂತೆ ಈಗ ಇರಾನ್ ಕೊಲ್ಲಿ ರಾಷ್ಟ್ರಗಳ ಗ್ಯಾಸ್ ಫೀಲ್ಡ್ಗಳನ್ನ ಟಾರ್ಗೆಟ್ ಮಾಡಿದೆ.